Please subscribe MB Edits. ಯಾಕೆ ಬಂದೆ ಕಣ್ಣ ಮುಂದೆ ಬರುವೆ ನಾನು ನಿನ್ನ ಹಿಂದೆ ನೀನೇ ನಂಗೆ ಜೀವ ಈಗ ಯಾರೇ ನೀನು ಹೇಳೆ ಬೇಗ. Let's start the video. ಸೊ ಫ್ರೆಂಡ್ಸ್, ಈ ವಿಡಿಯೋ ಅಂತೂ ನಿಮಗೆ ತುಂಬಾ ಇಷ್ಟ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಏನಕ್ಕಂತಂದರೆ ಇದು ತುಂಬಾ ಲಿರಿಕಲ್ ವಿಡಿಯೋ, ಮಸ್ತಾಗಿರುತ್ತೆ, ಸಖತ್ತಾಗಿರುತ್ತೆ ಗೈಸ್. ನನಗಂತೂ ತುಂಬಾ ಇಷ್ಟ ಆಗೋಯ್ತು, ನಿಮಗೂ ಕೂಡ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಇಷ್ಟ ಆದರೆ ಟ್ರೈ ಮಾಡಿ, ಇಲ್ಲ ಅಂತಂದರೆ ಸ್ಕಿಪ್ ಮಾಡಿ. ಸೊ ಅದಕ್ಕೂ ಮುಂಚೆ ವಿಡಿಯೋನ ಯಾವ ಥರ ಕ್ರಿಯೇಟ್ ಮಾಡ್ಕೊಳ್ಳೋದು ಅಂತ ತಿಳಿಸ್ಕೊಡೋದು ನನ್ನ ವೃತ್ತಿ ಧರ್ಮ. ಸೊ ಯಾವ ಥರ ಕ್ರಿಯೇಟ್ ಮಾಡ್ಕೊಳ್ಳೋದು ಅಂತ ಹೇಳ್ಕೊಡ್ತೀನಿ. ಅಲೈಟ್ ಮೋಷನ್ ಆ್ಯಪ್ನ ಓಪನ್ ಮಾಡ್ಕೊಳ್ಳಿ ಗಾಯ್ಸ್. ಅದಕ್ಕೂ ಮುಂಚೆ ಇನ್ನೂ ನೀವ್ಯಾರು ನನ್ನ ವಾಟ್ಸಪ್ ಚಾನಲ್ ಇದೆ ಗಾಯ್ಸ್, ವಾಟ್ಸಪ್ ಚಾನಲ್ ಅಲ್ಲ, ಗ್ರೂಪ್ ಇದೆ, ಗ್ರೂಪ್ಗೆ ಜಾಯ್ನ್ ಆಗಿಲ್ವೋ ಪ್ಲೀಸ್ ಜಾಯ್ನ್ ಆಗಿ. ಅದರಲ್ಲಿ ಮುಂದ್ಗಡೆ ಯಾವ್ಯಾವ ಕಂಟೆಂಟ್ ಬರುತ್ತೆ ಅಂತ ನಾನು ಮುಂಚೆನೇ ವೀಡಿಯೋಗಳನ್ನ ಅಪ್ಲೋಡ್ ಮಾಡಿರ್ತೀನಿ. ಹಾಗೆ ನಿಮ್ಮ ಡೌಟ್ಗಳನ್ನು ಕೂಡ ಅಲ್ಲಿ ಕ್ಲಿಯರ್ ಮಾಡ್ಕೊಳ್ಬೋದು ಗಾಯ್ಸ್. ತದನಂತರ ಇಲ್ಲಿ ಕಾಣ್ತಾ ಇರ್ತಕ್ಕಂಥ ಪ್ರಾಜೆಕ್ಟ್ಸ್ನ ಕ್ಲಿಕ್ ಮಾಡ್ಕೊಳ್ಳಿ. ಫುಲ್ ಪ್ರಾಜೆಕ್ಟ್ನ ನೀಡಿದ್ದೀನಿ, ಎಕ್ಸ್ಪೋರ್ಟ್ ಮಾಡ್ಕೊಳ್ಳಿ ಗಾಯ್ಸ್. ಎಲ್ಲ ಎಡಿಟರ್ಗೂ ಎಕ್ಸ್ಪೋರ್ಟ್ ಮಾಡೋದು ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಎಕ್ಸ್ಪೋರ್ಟ್ ಮಾಡ್ಕೊಂಡಿದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡು ನಂತರ ನೀವೇನು ಮಾಡಬೇಕಂತಂದರೆ ಸಿಂಪಲಾಗಿ ಬ್ಲ್ಯಾಕ್ ಕಲರ್ ಏರ್ ಮೇಲೆ ಕ್ಲಿಕ್ ಮಾಡಿಕೊಂಡು ಕಲರ್ ಆ್ಯಂಡ್ ಫಿಲ್ ಕೊಟ್ಟು ಸ್ಟಾರ್ ಸಿಂಬಲ್ ಮೇಲೆ ಈ ಥರ ಕ್ಲಿಕ್ ಮಾಡಿಕೊಂಡು ಈ ಥರದ್ದೊಂದು ಫೋಟೋನ ಸೆಲೆಕ್ಟ್ ಮಾಡ್ಕೊಂಡು ಈ ಥರ ಸೆಟ್ ಮಾಡ್ಕೊಳ್ಳಿ ಗಾಯ್ಸ್. ಡೈರೆಕ್ಟಾಗಿ ಸೆಟ್ ಆಗಿದೆ ಗಾಯ್ಸ್. ನಿಮ್ಗೇನು ಬರ್ಬೋದು ಗೊತ್ತಾ, ಆ ಫೋಟೋ ಈ ಥರ ಇಲ್ಲಿಗೇನಾದರೂ ಬಂದಿರ್ಬೋದು ಗಾಯ್ಸ್, ಅಥವಾ ಫೋಟೋ ಸ್ವಲ್ಪ ಲೆಂತ್ ಆಗಿದ್ದರೆ ಈ ಥರ ಇರ್ಬೋದು ಗಾಯ್ಸ್, ಏನಾದರೂ ಈ ಥರ ಇರುತ್ತೆ ಗಾಯ್ಸ್. ಅದನ್ನು ನೀವೇನು ಮಾಡಬೇಕಂತಂದರೆ ಸರಿಯಾಗಿ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಬೇಕು ಗಾಯ್ಸ್. ಈ ಥರ ಅಡ್ಜಸ್ಟ್ಮೆಂಟ್ನ ಮಾಡ್ಕೊಳ್ಬೇಕಾಗತ್ತೆ ಗಾಯ್ಸ್. ಸೊ ನನಗಂತೂ ಸರಿಯಾಗಿ ಸೆಟ್ ಆಗಿದೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಕಲರ್ ಫಿಲ್ ಕೊಟ್ಟು ಅದೇ ಫೋಟೋನ ಈ ಥರ ಸೆಟ್ ಮಾಡ್ಕೊಂಡಿದ್ದೀನಿ. ಸೊ ಸೆಟ್ ಆಗಿದೆ ಗಾಯ್ಸ್. ತದನಂತರ ಇನ್ನೇನು ಮಾಡಬೇಕಂತಂದರೆ ನೀವು ಒಂದು ಫೋಟೋನ ಗಾಯ್ಸ್ ಕ್ಲಿಕ್ ಮಾಡ್ಕೊಳ್ಳಿ ಗಾಯ್ಸ್. ಕ್ಲಿಕ್ ಮಾಡಿಕೊಂಡು ಮೀಡಿಯಾ ಕೊಟ್ಟು ಇದೇ ಥರ ಇದೊಂದು ಫೋಟೋನ ಸೆಲೆಕ್ಟ್ ಮಾಡಿಕೊಂಡು ಸೊ ಇದನ್ನು ನೀವೇನು ಮಾಡಬೇಕಂತಂದರೆ ಸ್ವಲ್ಪ ಕೆಳಗಡೆ ಲಾಸ್ಟ್ಗೆ ತಗೊಂಡು ಬನ್ನಿ ಗಾಯ್ಸ್. ತಗೊಂಡು ಬಂದ ತಕ್ಷಣ ಇದನ್ನು ಸ್ವಲ್ಪ ಸರಿಯಾಗಿ ಇಲ್ಲಿಗೆ ನಿಲ್ಲಿಸ್ಕೊಂಡು ಗಾಯ್ಸ್ ಇದನ್ನು ಸ್ವಲ್ಪ ಝೂಮ್ ಮಾಡ್ಕೊಳ್ಳಿ. ಝೂಮ್ ಮಾಡಿಕೊಂಡು ಕೆಳಗಡೆನೇ ತಗೊಂಡು ಬನ್ನಿ. ಸೊ ಈ ಥರ ಇದೆಯಲ್ವಾ, ಸೊ ಇದನ್ನೇ ಎಕ್ಸ್ಟೆಂಡ್ ಮಾಡ್ಕೊಳ್ಳಿ ಗಾಯ್ಸ್. ಕೊನೆವರೆಗೂ ಈ ಥರ ಎಕ್ಸ್ಟೆಂಡ್ ಮಾಡ್ಕೊಳ್ಳಿ. ಸೊ ಇದನ್ನು ಮೊದಲಿಗೆ ಸ್ಟಾರ್ಟಿಂಗಲ್ಲಿ ನಿಲ್ಲಿಸ್ಕೊಂಡು ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಮೂವ್ ಆ್ಯಂಡ್ ಟ್ರಾನ್ಸ್ಫಾರ್ಮ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲೊಂದು ಪ್ಲಸ್ ಸಿಂಬಲ್ ಕಾಣಿಸ್ತಾ ಇದೆಯಲ್ಲ ಡೈಮಂಡ್ ಶೇಪಲ್ಲಿ, ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಸೊ ಕೊನೆಗೆ ಬಂದು ಇದನ್ನು ಸ್ವಲ್ಪ ಮೇಲ್ಗಡೆ ಈ ಥರ ಒಂದೇ ಲೈನಲ್ಲಿ ಹೋಗೋ ಥರ ಮೇಲ್ಗಡೆ ಈ ಥರ ಸಾಕು ಗೈಸ್. ಈ ಥರ ಅಡ್ಜಸ್ಟ್ ಮಾಡ್ಕೊಳ್ಳಿ ಗೈಸ್. ಇವಾಗ ನೀವು ನೋಡ್ತಾ ಇರ್ಬೋದು ತುಂಬಾ ಅಡ್ಜಸ್ಟ್ಮೆಂಟ್ ಆಗಿರುತ್ತೆ, ತುಂಬಾ ಸೈಕಾಗೂ ಕೂಡ ಕಾಣುತ್ತೆ. ಇದನ್ನು ಸ್ವಲ್ಪ ಈ ಕಡೆ ಸರಿಸ್ಕೊಳ್ಳಿ ಗೈಸ್. ಇವಾಗ ಮುಗ್ದೋಗಿದೆ. ಸೊ ಇನ್ನೇನು ಬಾಕಿ ಇದೆ ಅಂತಂದರೆ NB Edits ವೈಟ್ ಏನಾದ್ರ ಬದಲಾಗಿ ನಿಮ್ಮ ಬೇರೆ ಚಾನಲ್ ನೇಮ್ನ ಅಥವಾ ನಿಮ್ಮ ನೇಮ್ಗಳನ್ನ ಚೇಂಜ್ ಮಾಡ್ಕೊಳ್ಳಿ ಗೈಸ್ ಈ ಥರ. ಸೊ ಇಷ್ಟೇ. ಅದಾದ ನಂತರ ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಎಫೆಕ್ಟ್ಸ್ ಕೊಟ್ಟು 3 ಡಾಟ್ ಕೊಟ್ಟು ಕಾಪಿ ಎಫೆಕ್ಟ್ಸ್ ಅಂತ ಕೊಟ್ಟು ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಇನ್ನು ಮಿಕ್ಕದಕ್ಕೆಲ್ಲ ಪೇಸ್ಟ್ ಮಾಡ್ಕೊಂಡು ಹೋಗಿ ಗೈಸ್. ಅಲ್ಲಿ ಒಂದೇ ಎಫೆಕ್ಟ್ ಇರೋದು, ಆ ಒಂದೇ ಎಫೆಕ್ಟ್ನೇ ಪೇಸ್ಟ್ ಮಾಡ್ಕೊಂಡು ಹೋಗಿ ಗೈಸ್. ಸೊ ನಾನು ಯಾವ ಥರ ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಲ್ವ ಅದೇ ಥರ ಸೇಮ್ ನೀವು ಕೂಡ ಪೇಸ್ಟ್ ಮಾಡಿಕೊಂಡು ಸೊ ಪೇಸ್ಟ್ ಆಗಿದೆ ಗೈಸ್. ಇಷ್ಟೇ ಗೈಸ್, ಇನ್ನೇನಿಲ್ಲ. ಸೊ ತದನಂತರ ಈ ಥರ ಎಕ್ಸ್ಪೋರ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ವೀಡಿಯೋನ ಎಕ್ಸ್ಪೋರ್ಟ್ ಮಾಡ್ಕೊಳ್ಳಿ ಗೈಸ್. ವೀಡಿಯೋ ಅಂತೂ ತುಂಬಾ ಸಖತ್ತಾಗಿ ಕಾಣುತ್ತೆ, ಸಖತ್ತಾಗೂ ಕೂಡ ಬರುತ್ತೆ. ಏನಾದರೂ ಪ್ರಾಬ್ಲಮ್ ಇತ್ತು ಅಂತಂದರೆ ನನ್ನ ವಾಟ್ಸಪ್ ಚಾನಲ್ಗೆ ಜಾಯ್ನ್ ಆಗಿ, ಗ್ರೂಪ್ಗೆ ಗೈಸ್, ಚಾನಲ್ ಇಲ್ಲ ಗ್ರೂಪ್ಗೆ ಜಾಯ್ನ್ ಆಗಿ ನನ್ನ ನಂಬರ್ ಸಿಗುತ್ತೆ, ಕಾಂಟ್ಯಾಕ್ಟ್ ಮಾಡಿ ಗೈಸ್. ವಿಡಿಯೋನ ಇಲ್ಲಿಗೆ ಕೊನೆ ಮಾಡ್ತಾ ಇದ್ದೀನಿ ಗಾಯ್ಸ್. ಇಲ್ಲಿವರೆಗೂ ಯಾರೋ ಲೈಕ್ ಮಾಡದೆ ನೋಡ್ತಾ ಇದ್ದೀರೋ ಪ್ಲೀಸ್ ಲೈಕ್ ಮಾಡಿ ಗಾಯ್ಸ್.